ಸರ್ ಏನು ಹೇಳೋದು ಏನು ಹೇಳೋಕ್ಕಾಗತ್ತೆ ಸರ್, ಅದು ಏನು ಹೇಳೋದಕ್ಕೆ ಇದಿಲ್ಲ ಜನರ ಅಭಿವೃದ್ಧಿ ಆಗಬೇಕು, ಹೌದು. ಡೆವಲಪ್ಮೆಂಟ್ ಆಗಬೇಕು. ಹೌದು. ಅದು ಬಿಟ್ಟು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ದಿನನಿತ್ಯ ಕೆಸರೆರ ಚಟ ಮಾಡ್ಕೊಂಡು ಹಾಂ, ಅಮೂಲ್ಯವಾದ ಸಮಯ ಹಾಳು, ಹೌದು. ಜನರ ತೆರಿಗೆ ಹಾಳು. ಏನು ಹೇಳ್ತೀರಾ ಸರ್? ಅದು ನಿಜಾನೇ, ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದಾರೆ. ಜನರ ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕು. ವರ್ಷ ಇಷ್ಟು ಇದಕ್ಕಂತಾನೆ ಬಜೆಟ್ ಮೀಸಲಿಡ್ತಾರೆ. ಅದು ಮೀಸಲಿಡ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಎಲ್ಲ ಮಾಡ್ತಾರೆ, ಏನೂ ಮಾಡೋದಕ್ಕಾಗೋದಿಲ್ಲ. ಒಟ್ನಲ್ಲಿ ವ್ಯವಸ್ಥೆ ಸೋರಿಕೆ ಅಂತ ಹೌದು, ಹೇಳೋಕ್ಕಾಗಲ್ಲ. ಹೇಳೋದಕ್ಕಾಗಲ್ಲ, ಹೇಳೋಷ್ಟು ಏನೂ ಇಲ್ಲ ಬಿಡಿ. ರಾಜಕೀಯಕ್ಕೆ ದೂರ ಆಗಿದೆ. ಅಲ್ಲ, ಜನಪರವಾಗಿ ಚರ್ಚೆ ಆಗುವನ್ನು ಬಿಟ್ಬಿಟ್ಟು ತಮ್ಮ ರಾಜಕೀಯ ಚರ್ಚೆ ಜಾಸ್ತಿ ಆಗಿಬಿಟ್ಟಿದೆ. ಆಗ್ತಾ ಇದೆಯಲ್ಲ, ಆಗ್ತಾ ಇದೆ. ವರ್ಷ ಇಷ್ಟಂತ ಹಣ ಮೀಸಲಿಡ್ತಾರೆ ಚರ್ಚೆಗೆ, ಡೆವಲಪ್ಮೆಂಟ್ ಆಗಲಿ ಅಂತ. ಹೌದು, ಆದರೆ ಯಾವುದು ಆಗ್ತಾ ಇಲ್ಲ. ಅದಕ್ಕೆ ರಾಜಕಾರಣಿಗಳು ಒತ್ತಡ ಇದೆಯಲ್ಲ, ಅದರಿಂದ ಆದರೂ ಆಗ್ಬೋದು. ಇದ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ? ಅವರು ಕಳ್ರೆ, ಇವರು ಕಳ್ರೆ, ಯಾವುದೂ ಒಂದು ವ್ಯವಸ್ಥಿತವಾಗಿ ಏನೂ ಮಾಡ್ತಾಯಿಲ್ಲ. ಅಲ್ಲಿ ನೋಡಿದ್ರೆ ಸಿ ಎಮ್ ಸೀಟ್ಗಾಗಿ ಗುದ್ದಾಟ ನಡೀತೈತೆ. ಮತ್ತು ಇತ್ತ ಕಡೆ ಅಶೋಕು ಯಾವುದ್ಯಾವುದೋ ಕೆಲಸಕ್ಕೆ ಬರ್ದಾರ ವಿಷಯ ತಗೊಂಡು ಚರ್ಚೆ ಮಾಡ್ತಾವ್ರೆ. ಏನು ಹೇಳೋದ? ಜನಗಳದ್ದು ತೆರಿಗೆ ಹಣ ಪೋಲ್ ಆಯ್ತೈತೆ, ಸೋರಿಕೆ. ಸೋರಿಕೆ ಅಂತ ಸಿಕ್ಕಾಪಟ್ಟೆ ಆಗ್ತೈತೆ ನಿರಂತರವಾಗಿ. ವರ್ಷ ಇಷ್ಟು ಮೀಸಲಿಡ್ತಾರೆ, ಅದು ಜನಗಳಿಗೆ ಏನು ಉಪಯೋಗಕ್ಕೆ ಬರ್ತಾಯಿಲ್ಲ. ಅಲ್ಲಿ ಹೋಗ್ಬಿಟ್ಟು ಟೇಬಲ್ ಕೊಟ್ಬಿಟ್ಟು ಅವರವ್ರ ರಾಜಕೀಯ ಬೆಳೆ ಬೇಯಿಸ್ಕೊತಾರೆ. ಅದಂತೂ ಸತ್ಯ. ಮತ್ತು ಜನಪರ ಕಾರ್ಯ ಅಂತ ಸತ್ತೋಗ್ಬಿಟ್ಟಿದೆ, ಏನು ನಡೀತಾ ಇಲ್ಲ. ಇದ್ಯಾದ ಯೋಜನೆಗಳು ತಂದುಬಿಟ್ಟು ಯಾವುದೋ ಅಭಿವೃದ್ಧಿ ಕಾರ್ಯಗಳು ಆಗ್ತಾಯಿಲ್ಲ ಅಂತ ಎಲ್ಲರ ಮನಸ್ಸಲ್ಲೂ ಬಂದ್ಬಿಟ್ಟೈತೆ. ಅದ್ರ ಜೊತೆಗೆ ಅಭಿವೃದ್ಧಿ ಕಾರ್ಯನೂ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಈ ಭಾಗ್ಯಗಳನ್ನು ಕೊಟ್ಬಿಟ್ಟು ಕಾಣ್ಬೇಕು. ಅದೇ ಗ್ಯಾರಂಟಿ ಯೋಜನೆಗಳು ಅವು, ಅದರಿಂದ ಸ್ವಲ್ಪ ಯಾವುದೋ ಅಭಿವೃದ್ಧಿ ಯೋಜನೆಗಳು ಆಗ್ತಿಲ್ಲ. ಮುಖ್ಯವಾಗಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಕಾಡ್ತೈತೆ. ಅನ್ಎಂಪ್ಲಾಯ್ಮೆಂಟ್ ಸಿಕ್ಕಾಪಟ್ಟೆ ಕಾಡ್ತೈತೆ. ನೋಡಿ, ಇವತ್ತಿನ ಪೇಪರಲ್ಲಿ ಯಾರೋ ಆತ ಸೂಸೈಡ್ ಮಾಡ್ಕೊಂಡವನೆ ಅಂತ ಪೇಪರ್ ಬಂತು. ಸ್ವಲ್ಪ ನಿರುದ್ಯೋಗ ಸಮಸ್ಯೆ ಕಡೆ ಜಾಸ್ತಿ ಗಮನ ಹರಿಸ್ಬೇಕು. ಜನಗಳಿಗೆ ಭಾರಿ ಕಷ್ಟ ಆಗ್ಬಿಟ್ಟೈತೆ. ಅಲ್ಲ, ಈ ರಾಜಕಾರಣಿಯೇ ಒಂದು ಹೊಲಸು, ರಾಜಕೀಯನೇ ಹೊಲಸು. ಸಾಮಾನ್ಯ ಜನರು ಹೇಳುವಂಥ ಯಾವ ಒಂದು ಇದು ಇವಾಗ ಇಲ್ಲ. ಇದು ಏನೋ ಪ್ರಜಾಪ್ರಭುತ್ವ ಸುಮ್ಮನೆ ಹೆಸರಿಗೆ ಮಾತ್ರ ಇದೆ ಅಷ್ಟೇ, ಅವರವರ ಸ್ವಾರ್ಥಕ್ಕೋಸ್ಕರ ಇದೆ. ಸಾಮಾನ್ಯ ಜನರು ಏನೇನೋ ಮಾತನಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ಈಗ ನಾವು ಮಾತಾಡ್ತೀವಿ ಅಂತ ಅವ್ರೇನು ಬದಲಾವಣೆ ಆಗ್ತಾರಾ? ಇಲ್ಲ, ಆಗೋದಿಲ್ಲ. ನಾವು ನಮ್ಮ ಮಾತು ಅಷ್ಟೇ, ನಮ್ಮ ತೃಪ್ತಿಗೋಸ್ಕರ ನಾವು ಮಾತಾಡಬೇಕಷ್ಟೇ. ಅದು ಹೊಲಸು ರಾಜಕೀಯ. ಯಾರ ಬಗ್ಗೆನೂ ಮಾತಾಡುವಂಥ ಇದು ಇಲ್ಲ. ಅವನು ಸಾಮಾನ್ಯನೇ. ಅವನ ಮಾತು, ಅವನ ಮನಸ್ಸು, ಅವನ ಮಾತು ಅವ್ರಿಗೆ ಮುಟ್ಟಲ್ಲ. ಅದರಿಂದ ಹೇಳಿ ಅರ್ಥ ಇಲ್ಲ. ಸಾಮಾನ್ಯ ಜನರೆಲ್ಲ ಇಡೀ ಸಾರ್ವಜನಿಕರವಾಗಿ ವಿಚಾರ ಮಾಡಬೇಕು. ಈ ದಿನ ಬೆಳಗ್ಗೆ ಆದರೆ ಅವರು ಅಧಿಕಾರದ ಗುದ್ದಾಟದಲ್ಲೇ ಇದ್ದಾರೆ, ಅಧಿಕಾರ ಹಂಚ್ಕೊಳ್ಳೋದ್ರಲ್ಲೇ ಇದ್ದಾರೆ. ಮತ್ತು ಇವರು ಅಷ್ಟೇ, ಇವರು ಪ್ರತಿಭಟನೆ ಮಾಡೋ ರೀತಿಯೇ ಇವ್ರದ್ದು ಸರಿ ಇಲ್ಲ, ವಿರೋಧ ಪಕ್ಷಗಳದ್ದು ಸರಿ ಇಲ್ಲ. ಅವರು ಕೂಡ ಅರ್ಥವೇ ಇಲ್ಲ ಅವರ ಒಂದು ಆಚಾರ ವಿಚಾರಗಳು. ಯಾವುದೇ ಒಂದು ಬಸ್ ರೇಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನಾದ್ರು ಜಾಸ್ತಿ ಮಾಡಿದಾಗ ಸಾರ್ವಜನಿಕವಾಗಿ ರಸ್ತೆಗಿಳಿಬೇಕು. ಅವರು ರಸ್ತೆಗಿಳಿಯೋ ಬದಲು ಸುದ್ದಿಗೋಷ್ಠಿ ಮಾಡ್ಬಿಟ್ಟು ನಿಮ್ಮ ಮಾಧ್ಯಮಗಳಲ್ಲಿ ಹೇಳ್ಬಿಟ್ಟು ಹೋಗ್ಬಿಟ್ರೆ ಪ್ರಯೋಜನ ಏನು? ನಮ್ಮ ಜನಕ್ಕೆ ಗೊತ್ತಾಗಬೇಕು, ಅವರು ಇದು ರೇಟ್ ಜಾಸ್ತಿ ಆಗಿದೆ, ಇದನ್ನು ಅವರು ವಿರೋಧ ಪಕ್ಷದವರು ಗಲಾಟೆ ಮಾಡ್ತಿದ್ದಾರೆ ಅಂತ ಜನಕ್ಕೆ ಮಂದಟ್ಟಾಗಬೇಕು. ಅದೆಲ್ಲಾಗಿದೆ? ಅವರಲ್ಲೂ ಇಲ್ಲ. ಆಡಳಿತ ಪಕ್ಷ ಏನೂ ಇಲ್ಲ. ನಾವು ಮಾಡ್ತಾ ಇರೋದೇ ದೊಡ್ಡ ಸಾಧನೆ ತಿಳ್ಕೊಂಬಿಟ್ಟಿದ್ದಾರೆ. ಜನ ಅದಕ್ಕೆ ಏನು ಇವತ್ತಿನ ವಾತಾವರಣಕ್ಕೆ ಜನ ಹೋಗ್ತಾ ಇದ್ದಾರೆ. ಆದರೆ ಜನ ತೀರ್ಮಾನ ಮಾಡಬೇಕಷ್ಟೆ. ಅದು ಮತ ಹಾಕೋದ್ರ ಮೂಲಕ ತೀರ್ಮಾನ ಮಾಡಬೇಕು. ನಿಮ್ಮಂಥ ಯುವ ಸಮುದಾಯ ನೀವು ಸೇರ್ಕೊಂಡಿದ್ದೀರಿ ಇದರಲ್ಲಿ. ಈ ಒಂದು ಮನೆ ಹೊರಗಡೆ ಬಂದು ಅವತ್ತು ಮತ ಹಾಕಬೇಕು. ಮತ ಹಾಕೋದ್ರ ಮೂಲಕ ನೀವು ಇದನ್ನು ಚೇಂಜ್ ಮಾಡಬೇಕೇ ವಿನಃ ನಾವು ವಯೋವೃದ್ಧರು ಏನು ಹಿರಿಯ ನಾಗರಿಕರು ಅಂತ ಏನು ಅನಿಸ್ಕೊಂಡಿದ್ದೀವಿ, ನಮ್ಮಿಂದ ಏನು ಸಾಧ್ಯ ಇಲ್ಲ. ನೀವು ಯುವಕರಾಗಿರೋರು ಎಷ್ಟು ಪರ್ಸೆಂಟ್ ಓಟಿದೆ? 140 ಕೋಟಿ ಜನಸಂಖ್ಯೆ ಇದ್ದೀರಿ.
40 ಕೋಟಿ 42 ಕೋಟಿ ಓಟ್ ಹಾಕ್ತಿದ್ದಾರೆ. ಇನ್ನು ಬೇಡ 20 ಕೋಟಿ ಬಿಟ್ಬಿಡಿ, ಇನ್ನು 40 ಕೋಟಿ ಏನಾಯಿತು? ನೀವೆಲ್ಲ ಯುವಕರು ನಾವು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತೀವಿ, ನಾವೆಲ್ಲ ಇದು ಈಗ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ, ಪಾಪ ನೀವು ಯಾರು ನನಗೆ ಗೊತ್ತಿಲ್ಲ, ಮೀಡಿಯಾ ಇಟ್ಕೊಂಡಿದ್ದೀರಿ, ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ. ಅವರೆಲ್ಲರೂ ನಾನು ಸಾಫ್ಟ್ವೇರಲ್ಲಿದ್ದೀನಿ, ಇದೆಲ್ಲ ಹೊಲಸು ರಾಜಕೀಯ, ಇದು ಟೆಕ್ಟಿ ಪಾಲಿಟಿಕ್ಸು, ನಾನು ಹೋಗಿ ಓಟ್ ಹಾಕೋದಾ ಅಂತಾರೆ ಅಂತ ಇದ್ದಾರೆ. ಅದು ಭಾಳ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ನೀವು ಬಂದು ಹೊರಗಡೆ ಮತ ಚಲಾಯಿಸೋದ್ರ ಮೂಲಕ ನಿಮ್ಮ ಒಂದು ಇದು ಮಾಡಿ. ಆಮೇಲೆ ಇನ್ನೊಂದು ಭಾಳ ಬದಲಾವಣೆ ಆಗಬೇಕಿರೋ ನನ್ನ ವೈಯಕ್ತಿಕವಾದ ಇಷ್ಟ ಏನು ಅಂದರೆ, ಯಾರೋ ಒಂದು ಬಾಂಬ್ ಸ್ಫೋಟದಲ್ಲಾಗಲಿ ಮತ್ತೊಂದರಲ್ಲಾಗಲಿ ಮೃತಪಟ್ಟರೆ ಅವ್ರ ಕುಟುಂಬಕ್ಕೆ ಕೆಲಸ ಕೊಡಬೇಕು, ಉದ್ಯೋಗ ಕೊಡಬೇಕು. ಅವನ ಮೇಲೆ ಅವರು ಪೂರ್ತಿ ಅವಲಂಬಿತರಾಗಿರ್ತಾರೆ. ಅವನು ಹೊರಟೋದ ಅಂತ ಅಂದಮೇಲೆ ಅವ್ರ ಕುಟುಂಬಕ್ಕೆ ಇದು ಸಂವಿಧಾನದಲ್ಲ, ಇದು ನೀವೇ ಆಟೋಮೆಟಿಕಲಿ 3 ಮಂತ್ಸ್ ಒಳಗೆ ವಿಶೇಷವಾದಂಥ ಒಂದು ಕಾನೂನು ತಗೊಂಡು ಬಂದು ಆ 22 ಜನ ಪಹಲ್ಗಾಮ್ನಲ್ಲಿ ಮೃತಪಟ್ಟರು ಅವ್ರ ಕುಟುಂಬಕ್ಕೆ ನೀವು ಯಾರಾದರೂ ಒಬ್ರಿಗೆ ಇವಾಗ ಎಷ್ಟು 6 ತಿಂಗಳಾಯಿತು ಅನ್ನೋದು 4 ತಿಂಗಳ ಮೇಲಾಗಿರಬೇಕು, ಆ ಕುಟುಂಬಕ್ಕೆ ಕೆಲಸ ಕೊಡಬೇಕು. ಈಗ ಪಹಲ್ಗಾಮ್ ಆಗಿರಲಿ, ಮೊನ್ನೆ ಡೆಲ್ಲಿನಲ್ಲಿ ಕೆಂಪುಕೋಟೆ ಬಳಿ ಆಗಿರ್ತಕ್ಕಂಥ ದೃಶ್ಯದ ಘಟನೆ ಆಗಿರಲಿ, ಅಲ್ಲಿ ಆ ಕುಟುಂಬಕ್ಕೆ ವಿಶೇಷವಾದ ಕಾನೂನು ತರಬೇಕು. ಇದಕ್ಕೆ ಇದ್ಯಾವುದೋ ನಮ್ಮಲ್ಲಿ ಪ್ರಿಯಾರಿಟಿ ಇಲ್ಲ, ನಮ್ಮಲ್ಲಿ ಅವಕಾಶ ಇಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟು ಹೇಳೋ ಆಗಿಲ್ಲ, ಸ್ಟೇಟ್ ಗೌರ್ಮೆಂಟು ಹೇಳೋ ಆಗಿಲ್ಲ. ಕೇಂದ್ರ ಸರ್ಕಾರ ಜವಾಬ್ದಾರಿ ಇದು. ನಮ್ಮ ಸ್ಟೇಟಿಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತಾ ಇಲ್ಲ. ಅವ್ರು ತೊಗೊಂಬಂದು ಆಯಾ ರಾಜ್ಯಗಳು ನಿಮ್ಮಲ್ಲಿ ಇಲ್ಲ ಅಂದರೆ ನೀವು ಕೊಡಿ, ಇಲ್ಲ ನಮಗೆ ಹೇಳಿ ಅಂತ ಹೇಳಬೇಕು. ಇದು ಇಲ್ಲವೇ ಇಲ್ಲ. ಅವ್ರು ಏನಾಗಬೇಕು? ಅವ್ರ ಕುಟುಂಬ, ಮೃತಪಟ್ಟಿರ್ತಕ್ಕಂಥ ಕುಟುಂಬ ಏನಾಗಬೇಕು ರೀ? ನೀವು ನೋಡಿ, ಯಾರೋ ಒಬ್ಬ ಯುವಕ ಎಕ್ಸಾಮ್ ಬರೆದಿದ್ದಾನೆ, ಅದೇನಾಯ್ತು ಅಂತ ಗೊತ್ತಿಲ್ಲ, ಕೆಲಸ ಸಿಗಲಿಲ್ಲ ಅಂತ ನೇಣಾಕ್ಕೊಂಡಿದ್ದಾನೆ. ಇಂಥ ಒಂದು ಸಂಖ್ಯೆ ಈಗ ಇನ್ನು ಮುಂದೆ ಜಾಸ್ತಿ ಆಗುತ್ತೆ. ಯಾಕಂದರೆ ಉದ್ಯೋಗನೇ ಸಿಗಲಿಲ್ಲ ಅಂದರೆ ಫಸ್ಟು ನಿರುದ್ಯೋಗ ಸಮಸ್ಯೆ ಸಾಲ್ವ್ ಮಾಡಿ ಸರ್. ಎರಡೂ ಪಕ್ಷಗಳಿಗೆ ಕೇಂದ್ರ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಂದರೆ, ನಿರುದ್ಯೋಗ ಸಮಸ್ಯೆ ಬಗೆಹರಿಸಿ. ಆವಾಗ ನಿಮ್ಮ ಭವಿಷ್ಯ ನೀವೇ ರೂಪಿಸ್ಕೊಳ್ತೀರಾ, ಯಾರೇನು ಬಂದು ನಿಮ್ಮನ್ನು ರೂಪಿಸ್ಬೇಕಾಗಿಲ್ಲ. ನಿರುದ್ಯೋಗ ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ಈ ದೇಶದ ಸಮಸ್ಯೆ ನೀವೇನು ಮಾಡಲಿಕ್ಕಾಗಲ್ಲ. ನೀವು ಒಂದು ಮಾಧ್ಯಮದಲ್ಲಿ ಹಿಡ್ಕೊಂಡಿದ್ದೀನಿ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತೀರಿ, ನಿಮ್ಮ ಕೆಲಸ ನೀವು ಮಾಡ್ತೀರಿ, ನಮ್ಮ ಅಭಿಪ್ರಾಯ ನಾವು ಮುಗಿನಾರು ಕೇಳ್ತೀವಿ, ಅದು ನೋ ಸ್ಯಾಟಿಸ್ಫೈಡ್. ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ಸರ್ಕಾರಗಳ ಜವಾಬ್ದಾರಿ. ಅವರು ಏನು ಮಾಡಿದಾರೋ, ನೀವು ಯುವ ಸಮುದಾಯ ಬಂದು ಹೊರಗಡೆ ಬರಬೇಕು. ಹೆಂಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಯುವ ಸಮುದಾಯ ಹೆಂಗೆ ಪ್ರಯತ್ನ ಮಾಡಿ ಇದು ದೊರಕಿಸ್ಕೊಟ್ರೋ, ನೀವು ಯುವ ಸಮುದಾಯ ಆಚೆ ಬರಬೇಕು. ಇಂಥ ಪ್ರಜಾಪ್ರಭುತ್ವ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಆ ಪ್ರಜಾಪ್ರಭುತ್ವ ಗಟ್ಟಿ ಆಗಬೇಕಾದ್ರೆ ನೀವು ಯುವ ಸಮುದಾಯ ಆಚೆ ಬರಬೇಕು. ಇದು ನನ್ನ ಅಭಿಪ್ರಾಯ. ಎಲ್ಲೋ ಒಂದು ಕಡೆ ಸೀಟ್ ಸೇಫ್ ಮಾಡ್ಕೊಳ್ಳೋ ಲಾಬಿನೇ ಜಾಸ್ತಿ ಆಗಿಬಿಟ್ಟಿದೆ. ಸೀಟ್ ಸೇಫಿಗೋಸ್ಕರ ಲಾಬಿ ಮಾಡೋದೇ ಜಾಸ್ತಿ. ಖಂಡಿತ ಇದೇ ಒಂದು ಅತ್ಯಂತ ಇದೊಂದು ಭಾಳ ದೌರ್ಭಾಗ್ಯ, ದುರದೃಷ್ಟಕರ. ಮಾತು ಕೊಟ್ಟಿಲ್ಲ ಅಂದರೆ ನಾವು ಕೊಟ್ಟಿರೋ ಮಾತೆಲ್ಲ ಗ್ಯಾರಂಟಿ ಈಡೇರಿಸಲ್ವಾ ಅಂತ ಕೇಳ್ತಾರೆ. ಇನ್ನು ಯಾವುದೋ ಮಾತಿಗೆ ಯಾವುದೋ ಉತ್ತರ ಕೊಡ್ತಾರೆ. ಇದು ಅರ್ಥನೇ ಇಲ್ಲ. ನಾನು ಕೇಳೋ ಮಾತಿಗೆ ಅವ್ರು ಹೇಳಿದ್ರಲ್ರಿ, ನೀವೇ ನಾನು ಕೊಟ್ಟು ಮಾತೆಲ್ಲ ಗ್ಯಾರಂಟಿ ಈಡೇರಿಸಿದ್ದೀನಲ್ರಿ ಅಂತಾರೆ. ಅವ್ರು ಹೇಳಿದ ಮಾತಿಗೆ ನೀವು ಈಡೇರಿಸ್ರಪ್ಪ, ಹಂಗೇನೋ ಮಾತು ಕೊಟ್ಟಿದ್ರೆ ಅಂತ ಜನ ಕೇಳ್ತಾರೆ. ಜನ ದಡ್ರ ಕಣ್ರಿ, ಜನರಿಗೆ ಏನು ಗೊತ್ತು. ಆಮೇಲೆ ಇನ್ನೊಂದು, ಅವರು ಇವ್ರ ಮೇಲೆ ಸುಳ್ಳು, ಬರೀ ನೀವು ಹೇಳ್ತಾ ಇರೋದೆಲ್ಲ ಸುಳ್ಳೆ ಅಂತ ಅವ್ರು ಇವ್ರ ಮೇಲೆ ಹೇಳ್ತಾರೆ. ಇವ್ರು ಎಷ್ಟು ಆಪಾದನೆ ಮಾಡೋಕ್ಕೆ ಪ್ರಯೋಜನ ಇಲ್ಲ. ಆದರೆ ಇವ್ರ ಕೆಲಸ ಏನಂದರೆ, ಯಾವುದೇ ಒಂದು ಬೆಲೆಗಳನ್ನು ಜಾಸ್ತಿ ಮಾಡಿದಾಗ ಬೀದಿಗಿಳಿಬೇಕು, ಮನೇಲಿ ಕೂತ್ಕೊಳ್ಳೋದಲ್ಲ ಇವ್ರ ಕೆಲಸ. ಅವ್ರ ಕೆಲಸ ಏನಂದರೆ, ಈಗ ಅವರು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಆ ದುಡ್ಡನ್ನ ಕ್ರೋಢೀಕರಿಸ್ಬೇಕಲ್ವ, ಅವ್ರ ಜವಾಬ್ದಾರಿ ಅದು ಮಾಡ್ತಾರೆ. ನಾವು ಕಣ್ಮುಚ್ಚಿ ಕೂತ್ಕೊಂಡಿದ್ದೀವಿ. BTS ಸಂಘ ಅಂತ ಮಾಡ್ಕೊಳ್ಳೋಕ್ಕಾಗುತ್ತಾ? ಪ್ರಾಣಿಕರ ಸಂಘ ಅಂತ ಮಾಡ್ಕೊಳ್ಳೋಕ್ಕಾಗುತ್ತಾ? ಪ್ರಾಣಿಕರ ಸಂಘ ಮಾಡ್ತೀನಪ್ಪ, ನಾನು ಮಾಡ್ತೀನಿ. ನಾನೇನೋ ಒಬ್ಬ ಬಂದು ನಿಮ್ಮನ್ನೆಲ್ಲ ಫೋನ್ ಮಾಡ್ತೀನಿ, ನೀವೆಲ್ಲ ಬರ್ತೀರಾ? ಎಲ್ಲಿ ಬರ್ತೀರಾ ನೀವು? 5 ರೂಪಾಯಿ ನೋಡಿ, 1 ರೂಪಾಯಿ 2 ರೂಪಾಯಿ ಜಾಸ್ತಿ ಮಾಡಿದಾಗ ಭಾಳ ಇತ್ತು ಪ್ರತಿಭಟನೆ. ಈಗ 5 ರೂಪಾಯಿ ಮಾಡಿದ್ದಾರೆ. 5 ರೂಪಾಯಿನೇ ಸರ್, ಭಾಳ ಕಡಿಮೆ ಆಯಿತು ಅಂತೇಳಿ ನಾವೇ ಕೊಟ್ಬಿಡೋದು. ನಮ್ಮನ್ನು ಕೇಳೋರು ಯಾರಿದ್ದಾರೆ? ನೀವು ಕೇಳಬೇಕು, ವಿರೋಧ ಪಕ್ಷದವರು. 5 ರೂಪಾಯಿ ಮಾಡಿದ್ದೆಲ್ಲ ಯಾವ ಮನುಷ್ಯನ ಕಥೆ ಏನೇ ಆಗಬೇಕು? ಮತ್ತು ಅವರಿಗೆ ಫ್ರೀ ಕೊಟ್ಟಿದ್ದಾರೆ, ಉಚಿತ ಕೊಟ್ಟಿದ್ದಾರೆ ರೀ. ನಾವು ನಾಗರಿಕರಲ್ವೇನ್ರಿ? 60 ವರ್ಷ ಮೇಲ್ಪಟ್ಟಿರೋರು ನಾವು ನಾಗರಿಕರಿದ್ದಾರಲ್ಲ. ನಮಗೂ ನೀನು ಅವ್ರಿಗೆ 10 ರೂಪಾಯಿ ಕೊಟ್ಟು ನಮಗೂ 10 ರೂಪಾಯಿ ಕೊಡಪ್ಪ. ಅಲ್ಲಿಗೆ ನಿನಗೂ ಅಲ್ಲಿಗೆ ದುಡ್ಡು ಬಂತು, ಫ್ರೀ ಕೊಡ್ತೀರಾ. ನನಗೂ 10 ರೂಪಾಯಿಗೆ ನನಗೂ ಒಂದು 10 ರೂಪಾಯಿ ಕಡಿಮೆ ಆಯಿತು. ಅವ್ರಿಗೂ 10 ರೂಪಾಯಿ ಹಾಕು, ನನಗೂ 10 ರೂಪಾಯಿ ಹಾಕು. ನಮ್ಗೆ ಯಾರಿಗೂ ಇಲ್ಲಿ ನಾವು ಓಟ್ ಹಾಕಿಲ್ವಾ? ನನ್ನ ಹೆಂಡತಿ ಮಾತ್ರ ಓಟ್ ಹಾಕಿರೋದಾ? ನಾನು ಓಟ್ ಹಾಕಿಲ್ವಾ? ಇದು ಯಾರು ಕೇಳೋರು? ಇದನ್ನು ಗ್ಯಾರಂಟಿ ಕೊಟ್ಟಿದ್ದೀವಿ. ಈಗ ಹಿರಿಯ ನಾಗರಿಕರದ್ದು ಆ ನಾಗರಿಕರದ್ದು ಇದೇ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ದೀವಿ ಈ ಥರ ಆಗಿದೆ.
ತುಂಬ ಅವ್ಯವಸ್ಥೆ ಆಗಿದೆ. ಅಭಿಪ್ರಾಯ ನಿಜವಾಗಿ ಮುಟ್ಟಲ್ಲ ಸರ್, ಖಂಡಿತ. ಇದು ಪಾಪ ನಿಮ್ಮ ಜವಾಬ್ದಾರಿ, ನೀವು ಹೇಳ್ತಿದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.